ನನ್ನ ಹೆಸರು ಕವಿತಾ ಅಂತ. ನಾನು ಈ 3 ವರ್ಷಗಳ ಕಾಲ ಗ್ರಾಮ ಪಂಚಾಯತ್ ಸದಸ್ಯರಾಗಿದ್ದೆ. ಈಗ ಎಲ್ಲರೂ ಅವಿರೋಧವಾಗಿ 21 ಜನನು ಸೇರಿ ನನ್ನ ಅವಿರೋಧವಾಗಿ ಅಧ್ಯಕ್ಷರಾಗಿ ಸ್ಥಾನ ಕುಂಡ್ರಿಸಿದ್ದಾರೆ. ನನ್ನ ಕೈಲಾದಷ್ಟು ಗ್ರಾಮ ಪಂಚಾಯತಿನ ಅಭಿವೃದ್ಧಿ ಅಂತ ನಾನು ಇದು ಮಾಡ್ತೀನಿ ಅಂತ ಹೇಳ್ತೀನಿ. ಎಲ್ರಿಗೂ ತುಂಬ ಧನ್ಯವಾದಗಳು. ನಮ್ಮ ತಾವರೆಕೆರೆಯಲ್ಲಿ ಏನು ಅಧ್ಯಕ್ಷ ಸ್ಥಾನ ಶ್ರೀಮತಿ ಪುಟ್ಟಮ್ಮನವರು ಅಧ್ಯಕ್ಷ ಸ್ಥಾನ ಕಾರಣಾಂತರದಿಂದ ಅವರ ಆರೋಗ್ಯ ದೃಷ್ಟಿಯಿಂದ ಅವರು ರಾಜೀನಾಮೆ ಕೊಟ್ಟಿದ್ದರು. ಆ ರಾಜೀನಾಮೆ ತೆರವಾಗಿರ್ತಕ್ಕಂಥ ಅಧ್ಯಕ್ಷ ಸ್ಥಾನವನ್ನು ಅವಿರೋಧವಾಗಿ ಶ್ರೀಮತಿ ಕವಿತಾ ನೀಲಮೂರ್ತಿ ಅವರು ಆಗಿದ್ದಾರೆ. ಅವರಿಗೆ ಅಭಿನಂದನೆಗಳು. ನಾನು ಈ ಸಂದರ್ಭದಲ್ಲಿ ಅವ್ರನ್ನ ಕೇಳ್ಕೊಳ್ಳೋದೇನೆಂದರೆ, ಒಬ್ಬ ಸದಸ್ಯನಾಗಿ ಏನು ತಾವರೆಕೆರೆ ಗ್ರಾಮ ಪಂಚಾಯಿತಿ ಮೂಲಭೂತ ಸೌಕರ್ಯ ಯಥೇಚ್ಛವಾಗಿ ಸುಸೂತ್ರವಾಗಿ ಯಾವ್ರಿಗೆ ಪಕ್ಷ ಭೇದ ಇಲ್ಲದೆ ಮತ್ತು ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಈ ಒಂದು ಅಧ್ಯಕ್ಷ ಸ್ಥಾನವನ್ನು ನೆರವೇರಿಸ್ಕೊಡ್ಬೇಕಂದ್ರೆ ಈ ಒಂದು ಮೂಲಭೂತ ಸೌಕರ್ಯನ ನಿರರ್ಗಳವಾಗಿ ಅವರು ಕೊಡಬೇಕು. ಯಾಕೆಂದರೆ ಗ್ರಾಮ ಪಂಚಾಯತಿ ನೀರಿಂದಾಗಲಿ ಮತ್ತು ಕಸ ವಿಲೇವಾರಿ ಆಗಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ, ಈಗ ಒಂದು ಏನೋ ನಾಯಿ ಹುಚ್ಚುನಾಯಿ ಕಡ್ದಿರೋಂಥ ಹುಚ್ಚುನಾಯಿದು ಅವಳಿ ಜಾಸ್ತಿ ಆಗಿದೆ. ಅದನ್ನು ನಿರ್ವಹಣೆ ಮಾಡಬೇಕು, ಅದನ್ನು ಓಡಿಸ್ಬೇಕು. ಅದನ್ನೇನಾದ್ರು ದಯಾ ಸಂಘದವ್ರಿಗೆ ಪ್ರಾಣಿ ದಯಾ ಸಂಘದವ್ರಿಗೆ ಒಂದು ಗಮನಕ್ಕೆ ತಂದುಬಿಟ್ಟು ಅದನ್ನು ನಾಯಿನ ಕೊಲ್ಲೋಂಥ ಕೆಲಸನಾದರೂ ಮಾಡಬೇಕು. ಯಾಕೆಂದರೆ ತುಂಬ ಒಂದು 15 ಜನ 20 ಜನಕ್ಕೆ ತುಂಬ ಗಾಯ ಮಾಡಿದೆ. ಆ ಒಂದು ಕಾರ್ಯವನ್ನು ಈ ಅಧ್ಯಕ್ಷರಿಗೆ ಗಮನಕ್ಕೆ ತರ್ತಿದ್ವಿ. ಯಾವುದೇ ಕಾರಣಕ್ಕೂ ಈ ಒಂದು ಮೂಲಭೂತ ಸೌಕರ್ಯನ ಜನಗಳಿಗೆ ಯಶಸ್ವಿಯಾಗಿ ನಿರ್ವಹಣೆ ಮಾಡಬೇಕು ಅಂತ ನಿಮ್ಮ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೂ ಮತ್ತು ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳಿಗೆ ಸೂಚಿಸಿ ಒಂದು ಕಾರ್ಯನ ನಿರ್ವಹಣೆ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತೀನಿ. ತಾವರೆಕೆರೆ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾದಂಥ ಕವಿತಾ ನೀಲಪ್ಪನವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಯಾಕೆಂದರೆ ಮೊದಲು ನಾವು ಚುನಾವಣೆಗಳನ್ನ ಆಗಾಗ ಮಾಡ್ತಾ ಇರ್ತೀವಿ, ಬಟ್ ಬೇರೆ ಬೇರೆ ಚುನಾವಣೆಗಳು ಬೇರೆ. ಅಧ್ಯಕ್ಷರ ಚುನಾವಣೆ ಯಾಕೆಂದರೆ ಇದು ಸ್ಥಳೀಯ ಸರ್ಕಾರದಲ್ಲಿ ಭದ್ರವಾಗಿದ್ದರೆ ದೇಶವೂ ಭದ್ರವಾಗಿರುತ್ತೆ. ಹಾಗಾಗಿ ನಾವು ಪಕ್ಷ ಭೇದವಾಗಿ ಅವಿರೋಧವಾಗಿ ಆಯ್ಕೆ ಮಾಡಿ ಅಭಿವೃದ್ಧಿ ಬರ ಚಿಂತನೆಯನ್ನು ಮಾಡಿ. ಯಾಕೆಂದರೆ ಪಕ್ಷಗಳನ್ನ ನಾವು ಪಂಚಾಯತಲ್ಲಿ ಇಟ್ಕೊಂಡಾಗ ಏನಾಗುತ್ತೆ, ಸಮಸ್ಯೆ ಆಗುತ್ತೆ ಅಂದರೆ ಅಧಿಕಾರಿಗಳ ಮೇಲೆ ಒತ್ತಡ ಆಗುತ್ತೆ. ಅವರು ಅಧಿಕಾರಿಗಳು ಒತ್ತಡ ಆದಾಗ ಏನಾಗುತ್ತೆ ಅಂದರೆ ಅಭಿವೃದ್ಧಿ ಕಡೆ ಚಿಂತನೆಗಳನ್ನ ಅವ್ರನ್ನ ಕೈ ಬಿಡಬೇಕಾಗುತ್ತೆ. ಹಾಗಾಗಿ ಅಭಿವೃದ್ಧಿ ಕಡೆ ಚಿಂತನೆಗಳಿಗೆ ಮತ್ತು 21 ಜನ ಗ್ರಾಮ ಪಂಚಾಯತ್ ಗೌರವಿತ ಸದಸ್ಯರು ಕೂಡ ಅಭಿವೃದ್ಧಿ ಪರವಾಗಿ ಚಿಂತನೆ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಬಾರಿ ಅವ್ರಿಗೆ ಒಳ್ಳೆಯದಾಗಲಿ ಮತ್ತು ನಮ್ಮ ತಾವರೆಕೆರೆ ಗ್ರಾಮ ಪಂಚಾಯತಿಲಿ ಒಳ್ಳೊಳ್ಳೆ ಕೆಲಸ ಮಾಡಲಿ ಅಂತ ಈ ಮೂಲಕ ಕೇಳ್ಕೊತೀನಿ. ಧನ್ಯವಾದಗಳು.